ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ. ಓಂ ಶಾಂತಿ. ಆತ್ಮೀಯರೇ, ಜ್ಞಾನಜ್ಯೋತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ಈಶ್ವರಿಯ ಜ್ಞಾನದ ಮೊದಲನೆಯ ಒಂದು ಪಾಠವೇ ನಾನು ಯಾರು. ಬನ್ನಿ, ಇಂದು ನಾನು ಯಾರು ಎನ್ನುವಂತಹ ಅದ್ಭುತವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬಹಳ ಸಣ್ಣ ಪ್ರಶ್ನೆ, ನಾನು ಯಾರು? ಆದರೆ ಇದನ್ನು ಅರಿಯುವುದು ಅಷ್ಟೇ ಸತ್ಯ ಮತ್ತು ಅವಶ್ಯಕತೆ. ನಾನು ಯಾರು ಎಂದು ಪ್ರಶ್ನಿಸಿಕೊಂಡಾಗ ಬಹುಶಃ ನಮಗೆ ಆಶ್ಚರ್ಯವಾಗುತ್ತದೆ. ನಾನು ನನ್ನನ್ನು ಈ ಒಂದು ಬಾಹ್ಯರೂಪದ ದೇಹದ ದೃಷ್ಟಿಯಲ್ಲಿ ಸ್ತ್ರೀ, ಪುರುಷ, ಬಾಲ್ಯದಲ್ಲಿ ನಾನೊಂದು ಸಣ್ಣ ಹುಡುಗ, ಹುಡುಗಿ ಅಥವಾ ಇನ್ನು ಯಾವುದೇ ನಾಮರೂಪಗಳ ರೂಪದಲ್ಲಿ ನಮ್ಮನ್ನು ನಾವು ಅರಿತಿರುತ್ತೇವೆ. ಯಾವ ದೃಷ್ಟಿಯಿಂದ ನಮ್ಮನ್ನು ನಾವು ಅರಿತಿದ್ದೇವೆ ಅದೆಲ್ಲವೂ ಸಹ ಪರಿವರ್ತನೆಯಾಗುವಂಥದ್ದು ಅಲ್ಲವೇ? ಏಕೆಂದರೆ ಇಂದು ಸಣ್ಣ ಹುಡುಗನಾದವನು ನಾಳೆ ದೊಡ್ಡವನಾಗುತ್ತಾನೆ. ಬಾಲ್ಯದಿಂದ ಯೌವನದಿಂದ ವೃದ್ಧದ ಒಂದು ಹಂತವನ್ನು ತಲುಪಬೇಕಾಗುತ್ತದೆ. ಆಗ ನಾನು ಯಾರು? ಒಂದು ವೇಳೆ ನಮ್ಮ ಹೆಸರನ್ನು ನಾನು ಒಂದು ಸರಳ ಅಥವಾ ನನ್ನ ಹೆಸರು ಸೌಂದರ್ಯ, ನನ್ನ ಹೆಸರು ರಮೇಶ ಅಥವಾ ಮುಂತಾದ ನಾಮಗಳಿಂದ ನಾವೇನಾದರೂ ಪರಿಚಯಿಸಿಕೊಂಡಿದ್ದೇ ಆದರೆ ನಾಮವನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಆಗ ನಾನು ಯಾರು? ಒಂದು ವೇಳೆ ನಮ್ಮ ವೃತ್ತಿಯಿಂದ ನಮ್ಮನ್ನು ನಾವು ಪರಿಚಯಿಸಿಕೊಂಡಿದ್ದೇ ಆದರೆ ನನ್ನನ್ನು ನಾನು ಒಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸ್ಟೂಡೆಂಟ್ ಅಂತನೋ, ಗೃಹಿಣಿ ಅಂತನೋ, ಮಹಿಳೆಯಂತನೋ ಅಥವಾ ಸಮಾಜ ಸೇವಕಿಯಂತನೋ ಈ ರೀತಿಯ ವೃತ್ತಿಯಲ್ಲಿ ನನ್ನನ್ನು ನಾನು ಪರಿಚಯಿಸಿಕೊಳ್ಳಬಹುದು. ಆಗಲೂ ಸಹ ಈ ಒಂದು ವೃತ್ತಿ ಎಂದಾದರೂ ಬದಲಾವಣೆ ಮಾಡಿಕೊಳ್ಳಬಹುದಲ್ಲವೇ? ಹಾಗಾದರೆ ನಾನು ಯಾರು? ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ನಾನು ಎನ್ನುವಂಥ ಶಬ್ದಕ್ಕೆ ಬಾಹ್ಯರೂಪದ ಪರಿಚಯದಲ್ಲಿ ನಾನು ಒಂದು ಸ್ತ್ರೀ ನಿಜಾನೇ, ನಾನು ಒಂದು ಡಾಕ್ಟರ್ ನಿಜಾನೇ, ನನ್ನ ಹೆಸರು ಸೌಂದರ್ಯ ಅಥವಾ ರಮೇಶ ಮುಂತಾದವು ಸತ್ಯ. ಆದರೆ ಅಂತರ ಒಂದು ಚೇತನ, ಈ ದೇಹ ಎನ್ನುವಂತಹ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂಥ ಶರೀರ ಯಾವುದು ನಿರಂತರ ಬದಲಾವಣೆಯಾಗುತ್ತಿರುತ್ತದೆ, ಇದರ ಒಳಗಡೆ ಒಂದು ಚೇತನ ಶಕ್ತಿ ಉಂಟು. ಆ ಒಂದು ಶಕ್ತಿಗೆ ಇಲ್ಲಿ ವಾಸ್ತವಿಕವಾಗಿ ನಾನು ಎನ್ನುವಂಥ ಶಬ್ದವನ್ನು ಉಪಯೋಗಿಸಲಾಗುತ್ತದೆ. ಈ ಅಂತರಚೇತನದ ಅದ್ಭುತವಾದಂಥ ಈ ಜ್ಯೋತಿ ಎನ್ನುವಂಥ ಚೈತನ್ಯ ಶಕ್ತಿಗೇನೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಆತ್ಮ ಎಂದು ಹೇಳಲಾಗುತ್ತದೆ. ಆತ್ಮ ಈ ದೇಹ ಎನ್ನುವಂತಹ ಗೂಡಿನೊಳಗಡೆ ವಾಸ ಮಾಡುವುದರ ಕಾರಣ ಈ ದೇಹವನ್ನು ನನ್ನದು ಎಂದು ಸಂಬೋಧಿಸಲಾಗುತ್ತದೆ. ಉದಾಹರಣೆಗೆ, ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ಈ ದೇಹದ ಎಲ್ಲ ಭಾಗಗಳು ನನ್ನದು ಅಥವಾ ನನ್ನ ದೇಹ ಎಂದು ನಾವು ಹೇಳುತ್ತೇವೆ. ದೇಹದ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ದೇಹವೂ ಸಹ ಭಿನ್ನ ಭಿನ್ನವಾಗಿರಬಹುದು.
ಒಬ್ಬರು ಸಣ್ಣಗಿರ್ಬೋದು, ದಪ್ಪಗಿರ್ಬೋದು, ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು. ಒಬ್ಬರು ಹಿಂದೂ ಧರ್ಮದಲ್ಲಿ ಹುಟ್ಟಿರಬಹುದು, ಇನ್ನೊಬ್ಬರು ಕ್ರಿಶ್ಚಿಯನ್ ಪರಿವಾರದಲ್ಲಿ ಹುಟ್ಟಿರಬಹುದು. ಒಬ್ಬರು ಡಾಕ್ಟರ್ ಆಗ್ಬೋದು, ಇನ್ನೊಬ್ಬರು ಇಂಜಿನಿಯರ್ ಆಗ್ಬೋದು, ಮತ್ತೊಂದು ವೃತ್ತಿಯನ್ನು ಅವಲಂಬಿಸಿರ್ಬೋದು. ಆದರೆ ಎಲ್ಲರ ದೇಹದೊಳಗಡೆ ಇರುವಂಥ ಚೈತನ್ಯ ಶಕ್ತಿ ಯಾವುದಿದೆ ಅದು ಜ್ಯೋತಿಯಾಗಿದೆ. ಆದ್ದರಿಂದಲೇ ಹೇಳಲಾಗುತ್ತದೆ, ಜ್ಯೋತಿಗೆ ಯಾವ ಭೇದವಿಲ್ಲ, ಜಾತಿ ಇಲ್ಲ ಎಂದು. ನಾನು ಯಾರು ಎಂಬ ಈ ಸಣ್ಣ ಪ್ರಶ್ನೆಗೆ ನೇರವಾದ ಉತ್ತರ ಅಂದರೆ, ನಾನು ಒಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಆತ್ಮನ ಸತ್ಯರೂಪ ಜ್ಯೋತಿ ಸ್ವರೂಪ, ಅತಿ ಸೂಕ್ಷ್ಮವಾದ, ಅಣುಗಿಂತ ಸೂಕ್ಷ್ಮವಾಗಿರುವಂಥ ಚೈತನ್ಯ ಶಕ್ತಿ. ಈ ದೇಹವನ್ನು ಒಂದು ಮೋಟಾರ್ ಕಾರಿಗೆ ಹೋಲಿಕೆ ಮಾಡಲಾಗುತ್ತದೆ. ಇದರಲ್ಲಿ ಹೇಗೆ ಒಬ್ಬ ಚಾಲಕನಿದ್ದಾಗ ಆ ಒಂದು ವಾಹನವು ಚಲಿಸುತ್ತದೆ, ಹಾಗೆಯೇ ಈ ದೇಹವೆಂಬ ವಾಹನದಲ್ಲಿ, ಈ ದೇಹವೆಂಬ ರಥದಲ್ಲಿ ಆತ್ಮ ಎನ್ನುವಂತಹ ಚಾಲಕ ಇದ್ದಾಗ ಈ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೆಲಸ ಮಾಡುತ್ತದೆ. ಕಣ್ಣಿನಿಂದ ನೋಡುವಂಥ, ಕಿವಿಯಿಂದ ಕೇಳುವಂಥ, ಬಾಯಿಂದ ಮಾತನಾಡುವಂತಹ ಶಕ್ತಿ ಆತ್ಮ ಎನ್ನುವಂತಹ ಚೈತನ್ಯ ಸ್ವರೂಪವೇ ಆಗಿದೆ. ಹಾಗಾಗಿ ಈ ಆತ್ಮ ಎನ್ನುವಂತಹ ಚೈತನ್ಯ ಶಕ್ತಿಯಲ್ಲಿ ಇನ್ನಷ್ಟು ವಿಶೇಷವಾದ ಶಕ್ತಿಗಳು ಯಾವುದಿದೆ ಎಂದು ತಿಳಿದುಕೊಳ್ಳೋಣ. ಹೇಗೆ ದೇಹದಲ್ಲಿ ಪಂಚ ಇಂದ್ರಿಯಗಳಿದೆ, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಹಾಗೆ ಆತ್ಮ ಎನ್ನುವಂಥ ಚೈತನ್ಯ ಶಕ್ತಿಯಲ್ಲಿ 3 ವಿಶಿಷ್ಟವಾದ ಶಕ್ತಿಗಳುಂಟು: ಮನಸ್ಸು, ಬುದ್ಧಿ, ಸಂಸ್ಕಾರ ಎಂದು. ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ಸಂಸ್ಕಾರ್ ಆರ್ ರಿಸಾಲ್ವ್ಸ್ ಎಂದು. ಹೇಗೆ ಕಣ್ಣಿನಿಂದ ನೋಡುವ ಕೆಲಸ ಮಾಡುತ್ತೇವೆ, ಕಿವಿಯಿಂದ ಕೇಳುವಂಥ ಕೆಲಸ ಮಾಡುತ್ತೇವೆ, ಹಾಗೆಯೇ ಮನಸ್ಸಿನಿಂದ ಆತ್ಮದ ಈ ಸೂಕ್ಷ್ಮ ಶಕ್ತಿಗಳೇನಿದೆ ಅದರಲ್ಲಿ ಬಹುಮುಖ್ಯವಾದಂಥದ್ದು ಮನಸ್ಸು. ಆ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡುತ್ತೇವೆ. ವಾಟ್ ಈಸ್ ಮೈಂಡ್ ಅಂದಾಗ, ಮೈಂಡ್ ಈಸ್ ಜಸ್ಟ್ ಎ ಥಿಂಕಿಂಗ್ ಪವರ್, ವಿಚಾರ ಶಕ್ತಿ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಶುದ್ಧ, ಅಶುದ್ಧ, ಹಳೆಯದು, ಹೊಸದು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ವಿಭಿನ್ನವಾದಂಥ ವಿಚಾರಗಳ ಅಲೆಗಳು ನಿರಂತರವಾಗಿ ಉದ್ಭವವಾಗುತ್ತಲೇ ಇರುತ್ತದೆ. ಈ ಮನಸ್ಸಿಗೇ ಒಂದು ಕುದುರೆಗೋ ಅಥವಾ ಒಂದು ಕೋತಿಗೋ ಹೋಲಿಕೆ ಮಾಡಲಾಗಿದೆ. ಏಕೆಂದರೆ ಇದು ನಿರಂತರವಾಗಿ ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ಹೋಗ್ತಾ ಇರ್ತದೆ. ಆದರೆ ಎರಡನೇ ಶಕ್ತಿ ಬಹಳ ಮುಖ್ಯವಾಗಿರುವಂಥದ್ದು ಬುದ್ಧಿ ಎಂದು ಹೇಳಲಾಗುತ್ತದೆ. ಮನಸ್ಸಿನಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ನಾವು ಬುದ್ಧಿಯಲ್ಲಿ ನಿರ್ಣಯ ಮಾಡುತ್ತೇವೆ ಅಥವಾ ಅಬ್ಸಾರ್ಬ್ ಅಥವಾ ಫಿಲ್ಟರ್ ಮಾಡುತ್ತೇವೆ. ಕಾರಣ ಏನೆಂದರೆ, ಮನಸ್ಸಿನಲ್ಲಿ ಉತ್ಪನ್ನ ಆಗುವಂಥ ಎಲ್ಲ ವಿಚಾರಗಳನ್ನು ನಾವು ಕರ್ಮದಲ್ಲಿ ತಗೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಒಳ್ಳೆಯ, ಕೆಟ್ಟದು, ಶುದ್ಧ, ಅಶುದ್ಧ ವಿಚಾರಗಳಿದ್ದಾಗ ಬುದ್ಧಿ ತನ್ನ ವಿವೇಕ ಶಕ್ತಿಯಿಂದ ಯಾವ ವಿಚಾರವನ್ನು ಮಾತ್ರ ಕರ್ಮದಲ್ಲಿ ತರಬೇಕೆಂದು ನಿರ್ಣಯಿಸಿಕೊಳ್ಳುತ್ತದೆ. ಆ ನಿರ್ಣಯ ಶಕ್ತಿಗೆ ಇಲ್ಲಿ ಬುದ್ಧಿ ಎಂದು ಹೇಳಲಾಗುತ್ತದೆ. ಮನಸ್ಸಿಗೆ ಒಂದು ಸಾಗರದ ಅಲೆಗಳಿಗೆ ಹೋಲಿಕೆ ಮಾಡಿದಾಗ ಬುದ್ಧಿಯನ್ನು ಒಂದು ತರಾಜುಗೆ ಹೋಲಿಕೆ ಮಾಡಲಾಗುತ್ತದೆ. ಹಾಗೆ ಮೂರನೇ ಅದ್ಭುತವಾದ ಶಕ್ತಿ ನಮ್ಮ ಚೇತನದಲ್ಲಿರುವಂಥದ್ದೇ ಸಂಸ್ಕಾರ ಅಥವಾ ಸ್ಮೃತಿ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿ ವಿಚಾರ ಎಷ್ಟಾದರೂ ಮಾಡಬಹುದು, ಅದನ್ನು ಮರೆಯಬಹುದು. ಆದರೆ ಒಂದು ಬಾರಿ ಆ ವಿಚಾರವನ್ನು ಕರ್ಮದಲ್ಲಿ ತಂದಾಗ ಆ ಕರ್ಮದ ಸ್ಮೃತಿ ಪದೇ ಪದೇ ಆತ್ಮದಲ್ಲಿ ರೆಕಾರ್ಡ್ ಆದಾಗ ಅದೇನೇ ಸಂಸ್ಕಾರವಾಗುತ್ತದೆ. ಸಂಸ್ಕಾರ ಎಂದರೆ ಪದೇ ಪದೇ ಮಾಡುವಂಥ ಕರ್ಮದ ಸ್ಮೃತಿ ಆಧಾರದ ಮೇಲೆ ಅಭ್ಯಾಸವಾಗುತ್ತದೆ. ಆ ಅಭ್ಯಾಸ ಸಂಸ್ಕಾರವಾಗುತ್ತದೆ. ಹೀಗೆ ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವಂಥ ಸೂಕ್ಷ್ಮ ಶಕ್ತಿಗಳುಂಟು. ಈ ಆತ್ಮದ ಸ್ವಧರ್ಮ ಏನು ಅಂದಾಗ, ಹೇಗೆ ಪ್ರಕೃತಿಯಲ್ಲಿ ಪಂಚಭೂತಗಳುಂಟು, ಆ ಪಂಚಭೂತಗಳಲ್ಲೂ ಸಹ ತನ್ನದೇ ಆದಂತಹ ಸ್ವಗುಣ ಉಂಟು. ನೀರಿಗೆ ತಂಪಾಗಿ ಕೊಡುವಂಥ ತಂಪಿನ ಒಂದು ಗುಣ ಉಂಟು, ಬೆಂಕಿಗೆ ಸುಡುವ ಶಕ್ತಿ ಉಂಟು, ಹಬೆಯ ಒಂದು ಗುಣ ಉಂಟು, ಹಾಗೆ ಗಾಳಿಗೆ ಒಣಗಿಸುವಂತಹ ಗುಣ ಉಂಟು. ಹಾಗೆ ಆತ್ಮದ ಸ್ವಧರ್ಮ ಶಾಂತಿ. ಆತ್ಮದ ನಿಜಿ ಗುಣವೇ ಶಾಂತಿ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ನನ್ನ ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುತ್ತಾರೆ. ವಾಸ್ತವಿಕವಾಗಿ ಮನಸ್ಸಿಗೆ ಶಾಂತಿ ಅಂತ ಯಥಾರ್ಥವಾಗಿ ಅರ್ಥ ಅಲ್ಲ, ಆತ್ಮದ ಸ್ವಧರ್ಮಕ್ಕೆ ಶಾಂತಿಯೇ ಬೇಕು. ಆ ಶಾಂತಿ ಯಾವುದೇ ಕಾರಣದಿಂದ ಭಂಗವಾದಾಗ, ಮನಸ್ಸಿನಲ್ಲಿ ಅನೇಕ ವಿಚಾರಗಳು, ನಕಾರಾತ್ಮಕ ವಿಚಾರಗಳು ಉತ್ಪನ್ನವಾದಾಗ ಆತ್ಮ ಶಾಂತವಾಗುತ್ತದೆ. ಆಗ ಶಾಂತಿಗಾಗಿ ಪ್ರತಿಯೊಬ್ಬರೂ ಸಹ ಹುಡುಕಾಡುತ್ತಾರೆ, ಅಲೆದಾಡುತ್ತಾರೆ.
ಅಥವಾ ಹಲವು ಬಾರಿ ಅಲ್ಪ ದುಶ್ಚಟಗಳಿಗೂ ಸಹ ಅಧೀನರಾಗಿ ತಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಹೇಳುವಂತಾದರೆ ನಮ್ಮ ಆತ್ಮದ ಸ್ವಧರ್ಮವೇ ಶಾಂತಿಯಾದ್ದರಿಂದ ನಮ್ಮನ್ನು ನಾವು ಆತ್ಮ ಅಂತ ತಿಳಿದು ಈ ದೇಹ ಎನ್ನುವಂಥದ್ದು ನನ್ನಿಂದ ಭಿನ್ನವಾಗಿರುವಂಥ ಒಂದು ವಾಹನ ಅಥವಾ ಒಂದು ಗೂಡಾಗಿದೆ, ಒಂದು ಮನೆಯಾಗಿದೆ, ಇದರಲ್ಲಿ ನಿವಾಸ ಮಾಡುವಂಥ ಚೈತನ್ಯ ಶಕ್ತಿ ನಾನಾತ್ಮ. ಈ ಸ್ಮೃತಿಯಲ್ಲಿ ಆತ್ಮದ ಸ್ವಧರ್ಮವನ್ನು ನೆನಪು ಮಾಡಿಕೊಂಡಾಗ ಶಾಂತಿಯ ಚಿಂತನೆ ಮನಸ್ಸಿನಲ್ಲಿ ಬರುತ್ತದೆ. ಶಾಂತಿಯ ಚಿಂತನೆ ಮನಸ್ಸಿನಲ್ಲಿ ಬಂದಾಗ ಆತ್ಮ ಸ್ವತಃ ಶಾಂತಿಯ ಒಂದು ಅನುಭೂತಿಯನ್ನು ಮಾಡುತ್ತದೆ. ಹೀಗೆ ಆತ್ಮದ ಚೈತನ್ಯ ಸ್ವರೂಪದ ಪರಿಚಯದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು, ನಾನು ಒಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನಾನು ಹೆಣ್ಣಲ್ಲ, ಗಂಡಲ್ಲ, ಸ್ತ್ರೀ ಅಲ್ಲ, ಪುರುಷ ಅಲ್ಲ, ಅಥವಾ ನನಗೆ ಅವಲಂಬಿಸಿರುವಂತಹ ವೃತ್ತಿಗಳಾಗಲಿ, ನಾಮಗಳಾಗಲಿ, ಅಥವಾ ಜಾತಿ ಧರ್ಮಗಳಾಗಲಿ ಇದು ನಾನಲ್ಲ. ಇದೆಲ್ಲಕ್ಕಿಂತ ಭಿನ್ನವಾಗಿರುವಂತಹ ಜ್ಯೋತಿ ಸ್ವರೂಪ ಆತ್ಮ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಆತ್ಮಕ್ಕೆ ಮೃತ್ಯು ಇಲ್ಲ. ಆದ್ದರಿಂದ ತಾನು ಮಾಡಿದಂಥ ಕರ್ಮವನ್ನು, ಈ ದೇಹವನ್ನು ಬಿಟ್ಟರೂ ಸಹ ಆ ಕರ್ಮದ ಫಲವನ್ನು ಆತ್ಮ ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಆತ್ಮ ಅಜರ, ಅಮರ, ಅವಿನಾಶಿಯಾಗಿದೆ. ಈ ದೇಹ ಪರಿವರ್ತನಾಶೀಲ ಹಾಗೂ ವಿನಾಶಿಯಾಗಿದೆ. ಬನ್ನಿ, ಒಂದು ನಿಮಿಷ ಈ ಆತ್ಮದ ಸ್ಮೃತಿಯಲ್ಲಿ ಕುಳಿತುಕೊಳ್ಳೋಣ. ಓಂ ಶಾಂತಿ. ಓಂ ಎಂದರೆ ನಾನು ಆತ್ಮ, ಶಾಂತಿ ನನ್ನ ಸ್ವಧರ್ಮವಾಗಿದೆ. ನಾನಾತ್ಮ, ಚೈತನ್ಯ ಶಕ್ತಿ ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ನಿವಾಸ ಮಾಡುತ್ತೇನೆ. ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವ ನಾನಾತ್ಮ ಅಜರ, ಅಮರ, ಅವಿನಾಶಿಯಾಗಿದ್ದೇನೆ. ಈ ದೇಹದಿಂದ ಭಿನ್ನವಾಗಿರುವಂಥ ನಾನಾತ್ಮ ನನ್ನ ಸ್ವಧರ್ಮದಲ್ಲಿ ಶಾಂತ ಸ್ವರೂಪನಾಗಿದ್ದೇನೆ, ಶುದ್ಧ ಸ್ವರೂಪನಾಗಿದ್ದೇನೆ. ನಾನಾತ್ಮ ಈ ದೇಹದಲ್ಲಿರುವ ಎಲ್ಲ ಕರ್ಮೇಂದ್ರಿಯಗಳಿಗೂ ರಾಜನಾಗಿದ್ದೇನೆ. ನನ್ನಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರವೆಂಬ 3 ವಿಶೇಷ ಶಕ್ತಿಗಳುಂಟು. ಮನಸ್ಸಿನಿಂದ ಚಿಂತನೆ ಮಾಡುತ್ತೇನೆ, ಬುದ್ಧಿಯಿಂದ ನಿರ್ಣಯ ಮಾಡುತ್ತೇನೆ, ಸಂಸ್ಕಾರ ಕರ್ಮದಂತೆ ಒಳ್ಳೆಯ ಕೆಟ್ಟ ಸಂಸ್ಕಾರವನ್ನು ನಾನೇ ಆತ್ಮ ನನ್ನಲ್ಲಿ ತುಂಬಿಕೊಳ್ಳುತ್ತೇನೆ. ಈಗ ನನಗೆ ಸ್ಮೃತಿ ಬಂದಿದೆ, ನಾನು ಒಂದು ಶುದ್ಧ ಆತ್ಮನಾಗಿದ್ದೇನೆ, ಪವಿತ್ರ ಆತ್ಮನಾಗಿದ್ದೇನೆ, ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಈ ದೇಹದಲ್ಲಿ ಭ್ರೂ ಮಧ್ಯೆ ವಿರಾಜಮಾನವಾಗಿ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡುವಂಥ ಶಕ್ತಿ ನಾನೇ ಆಗಿದ್ದೇನೆ. ಈ ದಿವ್ಯ ಸ್ಮೃತಿಯಿಂದ ಎಲ್ಲರನ್ನೂ ಸಹ ಆತ್ಮದ ದೃಷ್ಟಿಯಲ್ಲಿ ನೋಡುವಂತಹ ಅಭ್ಯಾಸ ಮಾಡುತ್ತೇನೆ. ಆಗ ಸರ್ವಧರ್ಮಗಳ ಭೇದದಿಂದ, ಅನೇಕ ಜಾತಿ ಮತಗಳ ಭೇದದಿಂದ ಭಿನ್ನವಾಗಿ ಎಲ್ಲರನ್ನೂ ಆತ್ಮದ ದೃಷ್ಟಿಯಲ್ಲಿ ಸೋದರ ಆತ್ಮನಂತೆ ನಾನು ಗೌರವಿಸುತ್ತೇನೆ. ದೇಹದಿಂದ ಭಿನ್ನವಾಗಿರುವಂಥ ನಾನಾತ್ಮ, ನನಗೆ ಸಾವಿಲ್ಲ, ಮುಪ್ಪಿಲ್ಲ. ಆದರೆ ನಾನು ಮಾಡುವಂತಹ ಕರ್ಮಗಳಿಂದ ನಾನೇ ನನಗೆ ಸುಖ ಅಥವಾ ದುಃಖವನ್ನು ಪಡೆದುಕೊಳ್ಳುತ್ತೇನೆ. ಆದ್ದರಿಂದ ಆತ್ಮದ ದಿವ್ಯ ಸ್ಮೃತಿಯಿಂದ ಪ್ರತಿಯೊಂದು ವ್ಯಕ್ತಿಯನ್ನೂ ಸಹ ನನ್ನ ಸೋದರ ಆತ್ಮನಂತೆ ಆತ್ಮೀಯ ಭಾವನೆಯಿಂದ ನೋಡುವಂತಹ ಅಭ್ಯಾಸ ಮಾಡುತ್ತೇನೆ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ.